ಅದೇ ಒಂಚೂರು ದುಡ್ಡು ಬೇಕಿತ್ತು. ಯಾರ್ಯಾರಿಗೋ ದುಡ್ಡು ಕೊಡೋದು, ಆಮೇಲಿಂದ ಅವ್ರು ವಾಪಸ್ ಕೊಟ್ಟಿಲ್ಲ ಅಂತ ಹೇಳೋದು, ಅವೆಲ್ಲ ಬೇಕಾ ನಂಗೆ? ಕರೆ ಮಾಡಿ. ಬಿಸಿ ಎಲ್ಲದೂ ನಿನಗೆ ಹೇಳಕ್ಕಾಗುತ್ತಾ ಚೇತು? ಬೆಳಿಗ್ಗೆ 15,000 ಲಕ್ಷ್ಮಿ ಕಳ್ಕೊಂಡಿದ್ದೀನಿ ನಾನು. ಸಾಲ ಮಾಡಿದ್ಯಾ ಅಲ್ಲ, ನೋಟಿಸ್ ಬಂದಿದೆ ಇವಾಗ ಕೊಡ್ತೀಯ ಅಂತ ನಾನು ನಿನಗೆ ಕಾಲ್ ಮಾಡಿದೆ. ಸರಿ ಆಯ್ತು, ಬಾಯ್. ನಾನು ಮತ್ತೆ ವಾಪಸ್ ಕಳಿಸ್ತೀನಿ ನಿನ್ ದುಡ್ಡು. ನನಗೇನು ಬೇಡ, ನನ್ನ ಹತ್ರ ಈತೆ. ಮತ್ತೆ ಒಂದು ಕಾಲ್ ಕಟ್ಟಿಗೋಸ್ಕರ ಈ ತರ ಕಳಿಸ್ಬಿಟ್ಟೆ ಚೇತು. ಪ್ರ್ಯಾಂಕ್ ಚೇತನ, ಪ್ರ್ಯಾಂಕ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತೊಂದು ಕ್ವಿಕ್ಕಾಗಿ ಪ್ರ್ಯಾಂಕ್ ಮಾಡೋಣ ಚೇತುಗೆ. ಆ್ಯಕ್ಚುಲಿ ಅವಳು ನೆನ್ನೆ ಅವ್ರ ಅಣ್ಣನ ಮನೆಗೆ ಹೋಗಿದ್ಲು. ನಾವು ಬೆಂಗಳೂರಲ್ಲೇ ಇದ್ದೀವಿ. ಸೊ ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಅಂತ ನಾನು ಕಾಲ್ ಮಾಡಿಲ್ಲ. ಈಗ ಆಲ್ರೆಡಿ 9:30 ಆಗಿದೆ. ಸೊ ಅವಳಿಗೆ ಕಾಲ್ ಮಾಡಿಬಿಟ್ಟು ನನಗೊಂದಿಷ್ಟು ದುಡ್ಡು ಬೇಕು, ಎಮರ್ಜೆನ್ಸಿ ಇದೆ ಅಂತ ಕೇಳೋಣ. ಅವಳ ರಿಯಾಕ್ಷನ್ ಏನಿರುತ್ತೆ ಅಂತ ನಾನು ನೋಡಬೇಕು, ನಿಮಗೂ ತೋರಿಸ್ತೀನಿ. ಕಾಲ್ ಮಾಡೋಣ. ನನ್ನ ಸಿಮ್ಮನ್ನು ಈ ಒಂದು ಮೊಬೈಲಿಗೆ ಹಾಕಿದ್ದೀನಿ. ನನಗೆ ರೆಕಾರ್ಡಿಂಗಿಗೆ ಬೇಕಲ್ಲ, ಅದಕ್ಕೋಸ್ಕರ. ಸೊ ಎಲ್ಲಿದ್ದಾಳೆ? ಹಾಂ, ಕಾಣಿಸ್ತಿದೆಯಾ ಗೈಸ್? ಒಂದಿಗೆ ಮಾತನಾಡುತ್ತಿದ್ದಾರೆ, ನೀವು ಕಾಯಬಹುದು ಅಥವಾ ಪುನಃ ಕರೆ ಮಾಡಿ. बिजी। आपने जिस व्यक्ति को कॉल किया है वो अभी दूसरे कॉल पर व्यस्त है। कृपया प्रतीक्षा करें या कुछ समय पश्चात प्रयास करें। ಇನ್ನೊಂದ್ಸರಿ ಮಾಡೋಣ. ಅವರೊಂದಿಗೆ ಮಾತನಾಡುತ್ತಿದ್ದಾರೆ, ನೀವು ಕಾಯಬಹುದು ಅಥವಾ. ಗೈಸ್, ಅವಳೇ ಕಾಲ್ ಮಾಡ್ತಿದ್ದಾಳೆ. ಹಲೋ, ಏನು ಮಾಡ್ತಿದ್ಯಾ? ಬಟ್ಟೆ ಹರಿತಾ ಇತ್ತು. ಆಯ್ತಾ ಕೆಲಸ? ನಾನು ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ಕೊಂತಿದ್ದೆ. ಬಿಸಿಬೇಳೆ ಬಾತ್. ಅದಕ್ಕೆ ಕಾಲ್ ಮಾಡಿ ಕರೆಯೋಣ ಅಂತ. ನೀನ್ ಮಾಡೋಷ್ಟೊತ್ತಿಗೆ ಬಿಡೆ, ನಾನು ಆರ್ಡರ್ ಮಾಡಿದ್ದೀನಿ. ಆರ್ಡ್ರು ಮಾಡಬೇಡ, ಬಾ. ನಾನು ಮಾಡಾಗಿದೆ. ಮತ್ತೆ ಏನು ಸಮಾಚಾರ? ಸಮಾಚಾರ ಏನ್ ಸಮಾಚಾರ? ಹೇಳು. ಮತ್ತೆ ಮತ್ತೇನಿಲ್ಲ. ರಾತ್ರಿ ಮಲ್ಕೊಂಡ? ಎಡಿಟ್ ಮಾಡ್ದ? ಏನು ಕತೆ? ಎಡಿಟ್ಟು ಸ್ವಲ್ಪ ಮಾಡಿದೆ. ಹಾಂ, ಮಲ್ಕೊಂಡೆ. ಇವಾಗ ಮಾಡ್ಬೇಕು. ಇವಾಗ ಮಾಡಬೇಕಾ? ಮತ್ತೆ ಸಮಾಚಾರ ಏನೋ ಹೇಳ್ಬೇಕು ಅಂತ ಸ್ಕೀಮ್ ಹಾಕೊಂಡೆ ಕಾಲ್ ಮಾಡ್ದಂಗಿವೆ. ಅದೇ ಊಟ ಮಾಡಕ್ ಬಾ ಅಂತ. ಊಟಕ್ಕೆ ಬರ್ತೀನಿ. ತಿಂಡಿ ಆರ್ಡರ್ ಮಾಡಿದೀನಿ. ಇನ್ನೊಂದು 5 ನಿಮಿಷದಲ್ಲಿ ತಿಂಡಿ ಬರುತ್ತೆ. ತಿಂಡಿ ತಿನ್ಕೊಂಡು ಊಟಕ್ಕೆ ಬರ್ತೀನಿ. ಸರಿ. ಮತ್ತೆ ಏನೋ ಕೇಳ್ಬೇಕಿತ್ತು. ಗೊತ್ತಣೆ, ಗೊತ್ತು. ಈ ತರ ಪೂಸಿಲ್ ಕಾಲ್ ಮಾಡಿದ್ಯಾ ಅಂತಾಗ್ಲೇ ಗೊತ್ತಾಗ್ಬೇಕಾಯ್ತು ನಂಗೆ. ಹೇಳು. ಮಕ್ಕ, ನಾನು ಯಾವತ್ತೂ ಕಾಲೇ ಮಾಡಲ್ಲ ಥರ ಆಡ್ತಿದ್ಯಲ್ಲೇ ಬೇವರ್ಸಿ. ಕಾಲ್ ಮಾಡ್ತೀಯಾ, ಬಟ್ ಈ ತರ ಪೂಸಿ ಹೊಡ್ಕೊಂಡೆಲ್ಲ ಮಾತಾಡಲ್ವಲ್ಲ. ಆತರ ಏನಿಲ್ಲ. ಅದೇನೋ ಇನ್ನೊಂದ್ ವಾರ ಬೆಂಗಳೂರಲ್ಲಿ ಇರೋಣ ಅಂತ ಏನಾದ್ರು ಸ್ಕೀಮ್ ಹಾಕಿದ್ಯಾ? ಇಲ್ಲ. ಆತರ ಏನಾದ್ರು ಸ್ಕೀಮ್ ಇದ್ರೆ ನೀರು ನಾನು ಹೋಗಿರ್ತೀನಿ. ಸರಿ. ಹಂಗೆ ಆತರ ಸ್ಕೀಮ್ ಇದ್ರೆ ಇವಾಗ್ಲೇ ಫೋನ್ ಇಟ್ಬಿಡು, ಮಾತಾಡಕ್ಕೆ ಹೋಗ್ಬೇಡ. ಆತರ ಏನಿಲ್ಲ. ನಿನ್ ಕಡೆಯಿಂದಾನೇ ಹೆಲ್ಪ್ ಆಗ್ಬೇಕಿತ್ತು. ಹೆಲ್ಪಾ? ನನ್ ಕಡೆಯಿಂದ ಹೆಲ್ಪು? ಹೇಳಿ. ಹೇಳ? ಹೇಳಿ. ಅದೇ ಒಂಚೂರು ದುಡ್ಡು ಬೇಕಿತ್ತು. ಏನ್ ದುಡ್ಡು? ದುಡ್ಡು ಅಂದ್ರೆ ಏನ್ ದುಡ್ಡು ಅಂದ್ರೆ ದುಡ್ಡು. ಯಾಕೆ ದುಡ್ಡು ಬೇಕಿತ್ತು? ನಂಗೊಂಚೂರು ಎಮರ್ಜೆನ್ಸಿ ಇತ್ತು. ಏನಪ್ಪ ನಿನಗೆ ಅಂತ ಎಮರ್ಜೆನ್ಸಿ? ಎಲ್ಲ ನಿನಗೆ ಹೇಳ್ಬೇಕಾ? ನಂಗೆ ಎಮರ್ಜೆನ್ಸಿ ಇದೆ. ಖಂಡಿತವಾಗ್ಲೂ ಹೇಳಲೇಬೇಕು, ಇಲ್ಲಾಂದ್ರೆ ದುಡ್ಡು ಕೊಡಲ್ಲ. ಇಲ್ಲಾಂದ್ರೆ ಹೆಲ್ಪ್ ಹೆಂಗ್ ಮಾಡಕ್ಕಾಗುತ್ತೆ?
ಬೇಕಿತ್ತು ಕಣೆ. ಸುಮ್ನೆ ಕೊಡಲ್ಲ. ಯು ನೋ ಇಟ್ ವೆರಿ ವೆಲ್. ಹೇಳು, ಅದೇ ರೀಸನ್ ಹೇಳು. ಇದು ನಿನಗೆ ಹೇಳಕ್ ಆಗ್ತಾ ಇಲ್ಲ, ಅಷ್ಟೇ ಎಮರ್ಜೆನ್ಸಿ ಇದೆ. ಹೇಳಕ್ ಆಗ್ದೇನಂತದ್ದು ಏನಪ್ಪ ನಿನಗೆ ಅಂತ ಖರ್ಚು? ನಂದು ಪೇಮೆಂಟ್ಸ್ ಯಾವುದು ಆಗಿಲ್ಲ, ಗೊತ್ತಲ್ವಾ ನಿನಗೆ. ಗೊತ್ತು. ಬೇಕಿತ್ತು ನಂಗೆ, ಯಾವುದೋ ಒಂದು ಸೆಟಲ್ಮೆಂಟಿಗೆ ದುಡ್ಡು ಕೊಡಬೇಕಾಗಿತ್ತು. ಏನ್ ಸೆಟಲ್ಮೆಂಟು? ನನಗೆ ಹೇಳ್ದಲ್ಲ, ಏನ್ ಮಾಡ್ಕೊಂಡಿದ್ಯಾ? ಅದೇನೋ ಮಾಡ್ಕೊಂಡಿದ್ದೆ, ಅದು ಬೇಕಿತ್ತು. ಭೂಮಿಕಾ ಹೇಳು, ಏನ್ ಸೆಟಲ್ಮೆಂಟು? ಅಲ್ಲ, ಏನೋ ಅದು ಮಾಡ್ಕೊಂಡಿದ್ದೆ, ಇವಾಗ ತೀರಿಸ್ಬೇಕು. ಅರ್ಜೆಂಟು, ಇವತ್ತೇ ಲಾಸ್ಟ್ ಡೇಟು. ಒಂದು 15,000 ರೂಪಾಯಿ ಇದ್ರೆ ಕೊಡು. ಸಾಲ ಮಾಡಿದ್ಯಾ? ಹಾಂ, ಸಾಲ ಮಾಡಿದ್ಯಾ? ಹ್ಞೂ. ಯಾರ ಹತ್ರ? ಯಾರ ಹತ್ರನೋ, ನಿನಗೇನಕ್ಕೆ ಕೊಡು ಫಸ್ಟು. ಅಲ್ಲ ಕಣೆ ಚೇತನ, ಇಷ್ಟೊಂದೆಲ್ಲ ವಿಚಾರಿಸ್ಕೋಬೇಕಾ? ಹಾಂ, ಮುಚ್ಕೊಂಡು ಕೊಡು. ಖಂಡಿತ. ನೋಡು, ಇನ್ನ ಫ್ಯೂಚರ್ ಅಲ್ಲಿ ಏನಾದ್ರು ನನ್ ಮಗಳು ಬಂದ್ಬಿಟ್ಟು ನನಗೆ ಅಮ್ಮ ದುಡ್ಡು ಕೊಡು, ಹಿಂಗ್ ಮಾಡ್ಬಿಡು ಸುಮ್ಮನೆ ಕೊಡ್ತೀನ? ನಾನು ಹೇಳ್ಬಿಟ್ಟು ಕೊಡ್ತೀನಿ. ಹಂಗೇನೆ ನಿಮ್ದು ಅಷ್ಟೇ ಹೇಳ್ಬಿಟ್ಟು ಕೊಡೋದು. ಹೇಳು, ರೀಸನ್ ಹೇಳು ಕರೆಕ್ಟ್ ಆಗಿ. ರೀಸನ್ ಅದೇನ್ ಸೆಟಲ್ಮೆಂಟ್ ಅಂತ ನಾನು ನೋಡ್ತೀನಿ. ನೀನ್ ಮಂಗ್ ಏನೇನಕ್ಕೋ ಖರ್ಚು ಮಾಡ್ಕೊಬಿಟ್ಟು ದುಡ್ಡು ಕೇಳಿದ್ರೆ ಕೊಟ್ಬಿಡ್ಬೇಕಾ? ನಾನು ಏನು ಖರ್ಚು ಮಾಡಿಲ್ಲ ಕಣೆ, ನಿಂಗೆ ಗೊತ್ತಲ್ವ ನಾನು ಏನು ತಗೊಂಡಿದ್ದೀನಿ. ಈ ಸರಿ ನಾನು ಜಾಸ್ತಿ ಶಾಪಿಂಗು ಕೂಡ ಮಾಡಿಲ್ಲ, ಡ್ರೆಸ್ಸು ತಗೊಂಡಿಲ್ಲ. ಅದಕ್ಕಲ್ಲ, ಎಮರ್ಜೆನ್ಸಿ ಇತ್ತು. ಇಲ್ಲಾಂದ್ರೆ ನಾನು ನಿನಗೆ ಕೇಳ್ತಿದ್ನಾ? ಅಲ್ಲ, ಒಂದು ನಿಮಿಷ, ನಾನು ಇಲ್ಲಾಂದ್ರೆ ಕೇಳ್ತಿದ್ನ, ನಾನು ಈ ಥರ ಫೋನ್ ಮಾಡಿ ಕೇಳ್ತಿದ್ನಾ? ಇಲ್ಲ, ಕೇಳಲ್ಲ. ಅದಕ್ಕೆ ಕೇಳ್ತಾ ಇರೋದು ನಾನು. ಅಲ್ಲ, ಕೇಳ್ದಾಗ್ಲೂ ಹ್ಞೂ ಅಂತ ಅನ್ನಲ್ವಲ್ಲ. ಇಷ್ಟೊಂದೆಲ್ಲ ಕ್ವಶನ್ ಮಾಡ್ತಿಲ್ಲ ಚೇತನ. ಖಂಡಿತ ಕ್ವೆಶ್ಚನ್ ಮಾಡ್ತೀನಿ. ನೀನು ಗೊತ್ತಿಲ್ದಂಗೆ ಏನೇನಕ್ಕೋ ದುಡ್ಡು ಕೊಡೋದು, ಯಾರ್ಯಾರಿಗೋ ದುಡ್ಡು ಕೊಡೋದು, ಆಮೇಲಿಂದ ಅವ್ರು ವಾಪಸ್ ಕೊಟ್ಟಿಲ್ಲ ಅಂತ ಹೇಳೋದು, ಅವೆಲ್ಲ ಬೇಕಾ? ನಂಗೆ ಬೇಡ. ಅದಕ್ಕೆ ಫಸ್ಟ್ ಹೇಳು, ಆಮೇಲಿಂದ ಹೇಳ್ತೀನಿ ನಾನು. ಇಲ್ಲ, ಇವಾಗ ಯಾರಿಗೂ ಅಲ್ಲ, ನನಗೆ ಮಾತ್ರ. ಸುಳ್ಳು ಕಣೆ, ಸುಳ್ಳು ಪಳ್ಳು ಹೇಳ್ಬೇಡ ನನಗೆ. ಸುಳ್ಳು ಪಳ್ಳು ಹೇಳ್ತಾ ಇಲ್ಲ, ಮುಚ್ಕೊಂಡು ಕೊಡು, ನನಗೆ ಬೇಕು. ಆಮೇಲೆ ಹೇಳ್ತೀನಿ, ಸೆಟಲ್ಮೆಂಟ್ ಆದಮೇಲೆ ನಿಂಗೆ ಅದು ಗೊತ್ತಾಗುತ್ತೆ. ಇವಾಗ ಹೇಳಿದ್ರೆ ಅದು ಸರಿ ಹೋಗಲ್ಲ. ನಂಗೆ ಏನಾದ್ರು ಸರ್ಪ್ರೈಸ್ ಮಾಡ್ತಾ ಇದ್ಯಾ? ಮಕ್ಕ, ನಾನೇ ಇದು ಮಾಡ್ತೀನಿ. ಸರ್ಪ್ರೈಸ್ ಅಂತೆ, ಸರ್ಪ್ರೈಸು. ಕಾಲ್ ಮಾಡ್ತದ ನಂಗೆ ಇವರು. ಯಾರು? ಝೊಮ್ಯಾಟೋನಾ? ಸರಿ, ಆಯಿತು. ಸರಿ, ಹಂಗೆ ಹೋಲ್ಡ್ ಅಲ್ಲಿದೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ನಲ್ಲಿ ಇರಿ. ಗೈಸ್, ಅವಳು ಹೋಲ್ಡಲ್ಲಿದ್ದಾಳೆ. ಇಷ್ಟೊಂದೆಲ್ಲ ಕ್ವೆಶನ್ ಕೇಳ್ತಾಳೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇವಾಗ ಸ್ಟ್ರಾಂಗ್ ರೀಸನ್ ಹೇಳ್ತೀನಿ. ಹೇಳಮ್ಮ. ಬೇಕಿತ್ತು ಕಣೆ, ನಾನು EMI ಮಾಡಿಬಿಟ್ಟಿದ್ದೀನಿ. ಅವ್ವಾ, ಬರೀ ದುಡ್ಡು ಕೇಳಿ ಕೊಡ್ತಾ ಇದ್ದೆ. ಯಾವ್ದು EMI ಕತೆ? ಅದೇನೋ ಮಾಡ್ಕೊಂಡಿದ್ದೆ ನಾನು, ಅದೇನೋ ತಗೊಳ್ಳೋಕ್ಕೋಸ್ಕರ. ಅದು ಇವಾಗ ಫುಲ್ಲು ಡ್ಯೂ ಡೇಟ್ ಬಂದ್ಬಿಟ್ಟಿದೆ. EMI? EMI ಏನ್ ತಗೊಂಡೆ? ಆ ಥರದ್ದು ಏನು ತಗೊಂಡೆ ಇಲ್ವಲ್ಲ EMI ಮಾಡ್ಕೊಳಕ್ಕೆ. ತಗೊಂಡಿದ್ದೆ, ನಾನು ನಿನಗೆ ಹೇಳಲಿಲ್ಲ. ದುಡ್ಡು ಬಂದ ಕಟ್ಟೋಣ ಅಂತ. ಹೇಳು. ಡೈಲಿ ಖರ್ಚಿಗೆ ಯೂಸ್ ಮಾಡಿದ್ದೆ ಕಣೆ. ಅದೇ ಇವ್ರು ಫೋನ್ ಮಾಡಿ ಕೇಳ್ತಾರಲ್ಲ, ನಿಮ್ಗೆ ಪರ್ಸನಲ್ ಲೋನ್ ಬೇಕಾ ಅಂತ, ಅದಕ್ಕೆ ಏನಾದ್ರು ಮಾಡ್ಬಿಟ್ಟಿದ್ಯಾ? ಕ್ರೆಡಿಟ್ ಕಾರ್ಡ್ ಮೇಲೆ ಕಣೆ. ಇಲ್ಲ, ಅದೇ ಪರ್ಸನಲ್ ಲೋನು ಅನ್ಸುತ್ತೆ. ಅಲ್ಲ, ಕ್ರೆಡಿಟ್ ಕಾರ್ಡು. ಅದು ಯಾವುದು ಅಂತ ಗೊತ್ತಿಲ್ಲ, ಮಾಡಿದ್ದೆ ಒಟ್ಟು. ಅದು ಇವಾಗ ಡ್ಯೂ ಡೇಟ್ ಬಂದ್ಬಿಟ್ಟಿದೆ. ನನಗೆ ಅಲ್ಲ, ನೋಟಿಸ್ ಬಂದಿದೆ ಇವಾಗ. ಯಾವ ಬ್ಯಾಂಕಿಂದ? ಯೂನಿಯನ್ ಬ್ಯಾಂಕಿಂದ. ನೋಟಿಸ್ ಕಳಿಸು. ಮೇಲ್ ಬಂದಿದೆ ಚೇತನ, ಮುಚ್ಕೊಂಡು ಬೇವಸ್ತಾರ ಬೇಡ, ಕೊಡು. ಮೇಲ್ ಕಳಿಸು. ಯಾವ ಮೇಲಿಗಿದೆ ಹೇಳು, ನಿಂದು ಚೆಕ್ ಮಾಡ್ದ ನಾನೇನೆ. ಚೇತನ ಪ್ಲೀಸ್ ಕಣೆ, ಯಾಕೆ ಇಷ್ಟೊಂದು ಸತಾಯಿಸ್ತೀಯಾ? ಅರ್ಜೆಂಟ್ ಇದೆ ಗೊತ್ತಾ? ಅಲ್ಲ, ಎಲ್ಲಾದ್ರೂ ನಿನಗೆ ಹೇಳಕ್ಕಾಗುತ್ತಾ ಚೇತು?
ಹ್ಞೂ ಕಣೆ ನೀನ್ ಹೇಳ್ಬೇಕು ಕಣೆ, ಹೇಳ್ದಲ್ಲ ಹೆಂಗೆ ತಗೋತೀಯ ನೀನು? ಓಕೆ ನೀನ್ ನಿಯತ್ತಾಗಿ ಏನಾರು ಖರ್ಚು ಮಾಡಿದ್ರೆ ಓಕೆ ಅಂತ ಅನ್ಬೋದು. ನೀನ್ ನಿಯತ್ತಾಗಿ ಏನು ಖರ್ಚು ಮಾಡಲ್ಲ, ಅದಕ್ಕೆ ನೀಟಾಗಿ ಕೇಳ್ಬೇಕು ನಿಂಗೆ ಏನು ಖರ್ಚು ಮಾಡಿದ್ಯಾ, ಯಾಕೆ, ಏನು ಅಂತ ಅನ್ಕೊಂಡು ನೀಟಾಗಿ ನೀನು ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಖರ್ಚು ಮಾಡ್ತೀಯಾ ಅಂತ ನನಗ್ ಅನ್ಸಿದಿದ್ರೆ ನಾನ್ ಕೇಳ್ತಾನೆ ಇರ್ಲಿಲ್ಲ. ನನಗ್ ಆತರ ಅನ್ಸದೇ ಇಲ್ಲ. ಸರಿ ಆಯ್ತು ಸರಿ ಆಯ್ತು. ನಾನು ನೀನು ಕೊಡ್ತೀಯ ಅಂತ ನಾನು ನಿನಗೆ ಕಾಲ್ ಮಾಡಿದೆ. ಸರಿ ಆಯಿತು, ಬಾಯ್. ಊಟ ಮಾಡಿರ್ತೀನಿ, ಬಂದು ತಿನ್ನು ಆಯಿತಾ? ಇವಾಗ ಮತ್ತೊಂದು ಸರಿ ಮಾಡ್ತಾಳೆ ನೋಡ್ರಿ, ವೆಯ್ಟ್ ಮಾಡ್ತಾ ಇರ್ತೀನಿ. ಗೈಸ್ ಅವಳು ಕಾಲೇ ಮಾಡಲಿಲ್ಲ ಮತ್ತೆ ರಿಟನ್ನು. ಓ ಗಾಡ್, ಆಲ್ರೆಡಿ ಅವಳು ಹಾಕಾಯ್ತು. ಆಲ್ರೆಡಿ ಅವಳು ನನಗೆ ಹಾಕಾಯಿತು. ಅಯ್ಯಯ್ಯೋ ದೇವರೇ, ಸುಮ್ಮನೆ ಪಾಪ. ಅವಳೇ ಕಾಲ್ ಮಾಡ್ತಿದ್ದಾಳೆ. ಹಲೋ 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 ಹಾಂ, ಏನ್ ಥ್ಯಾಂಕ್ ಯು. ಕಳ್ಸಿದೀನಿ ಹೋಗು, ಇವಾಗ್ಲಾರು ಮುಚ್ಕೊಂಡ್ ಹೇಳು ಏನಕ್ಕೆ ಅಂತ. ಏನು ಕಳ್ಸಕ್ ಹೋದೆ? ಏನು ಕಳ್ಸಕ್ ಹೋದೆ ಅಂದ್ರೆ? ನಾನು ಕಳ್ಸಲ್ಲ ಅಂದ್ಕೊಂಡಿದ್ದೆ. ಒಂದೇ ಒಂದು ಕಾಲ್ ಕಟ್ಟಿಗೋಸ್ಕರ ಈ ತರ ಕಳ್ಸ್ಬಿಟ್ಟೆ ಚೇತು. ಕಳ್ಸಿದೀನಿ, ಇಟ್ಕೋ, ಏನಾದ್ರು ಮಾಡ್ಕೋ ಹೋಗು. ಏನಾದ್ರು ಮಾಡ್ಕೊಳ್ಳ? ಸುಮ್ನೆ ಕೇಳ್ದೆ ಕಣೆ, ನೀನ್ ಕೊಡ್ತೀಯೋ ಇಲ್ವೋ ಅಂತ. ನಿಂಗೆ ಬೆಳಿಗ್ಗೆ ಮಾಡಕ್ ಬೇರೆ ಕೆಲ್ಸನೇ ಇರಲ್ವಾ ಭೂಮಿಕಾ? ಬೆಳಿಗ್ಗೆ 15,000 ಲಕ್ಷ್ಮಿ ಕಳ್ಕೊಂಡಿದೀನಿ ನಾನು. ಸಾಕು, ಓವರ್ ಎಲ್ಲ ಹೊಡಿಬೇಡ. ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೆ, ಪ್ರ್ಯಾಂಕ್ ಅದೇ ನನ್ ಲಾಸ್ಟಿಗೂ. ಪ್ರ್ಯಾಂಕ್ ಚೇತನ, ಪ್ರ್ಯಾಂಕ್. ನಾನು ಮತ್ತೆ ವಾಪಸ್ ಕಳಿಸ್ತೀನಿ, ನಿನ್ ದುಡ್ಡು ನನಗೇನು ಬೇಡ, ನನ್ನ ಹತ್ರ ಈತೆ ಆಯ್ತಾ? ಕಳ್ಸು. ಪ್ರ್ಯಾಂಕ್ ಮಾಡಿರೋದು ಸೇರ್ಸ್ಬಿಟ್ಟು 20,000 ಕಳ್ಸು. ಹ್ಞೂ ಹೌದು, ನಂಗೆ ಹುಚ್ಚು. ಪ್ರ್ಯಾಂಕ್ ಮಾಡಿದ್ಕೆ ಎಕ್ಸ್ಟ್ರಾ 5,000 ರೂಪಾಯಿ ಕಳ್ಸೋಕೆ. ಹೋಗಲೇ ಹೋಗು. ನಿಮ್ಮ ಅಮ್ಮ ಕಾಲ್ ಮಾಡ್ತೀಯಾರ ನಂಗೆ? ಮಾಡಲ್ಲಿ. ನನಗೂ ಮಾಡ್ತಾ ಇದ್ದಾರೆ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಅದಕ್ಕೆ ಪಿಕ್ ಮಾಡೋಕ್ಕಾಗ್ತಿಲ್ಲ. ಇವಾಗ ನೀನು ಕಟ್ ಮಾಡು, ನಾನು ಪಿಕ್ ಮಾಡ್ತೀನಿ. ಸರಿ ಆಯ್ತು. ಅಂತೂ ನಾನ್ ರಿವೆಂಜ್ ಪ್ರ್ಯಾಂಕ್ ಮಾಡಕ್ ಮುಂಚೆನೆ ನನಗೆ ಇನ್ನೊಂದು ಪ್ರ್ಯಾಂಕ್ ಮಾಡಿದ್ದೆ. ನಾನು ನಿನಗೆ ರಿವೆಂಜ್ ಪ್ರ್ಯಾಂಕ್ ಮಾಡಕ್ಕೆ ಬಿಡಲ್ಲ ನೋಡು. ನಾನು ಇವಾಗ ಮೈಯೆಲ್ಲ ಕಣ್ಣಾಗಿರುತ್ತೆ, ನೀನು ಏನೇ ಮಾಡಿದ್ರು ಪ್ರ್ಯಾಂಕ್ ಅಂತ ಬರ್ತೀನಿ ನಾನು. ಲಾಸ್ಟಿಗೆ ನೋಡು, ಬೆಳಿಗ್ಗೆನೆ ಪ್ರ್ಯಾಂಕ್ ಮಾಡಿದೆ. ಸರಿ ಇವಾಗ ಬೇಗ ಬಾ, ನಾನು ಬಿಸಿಬೇಳೆ ಬಾತ್ ರೆಡಿ ಮಾಡಿರ್ತೀನಿ, ತಿನ್ನಂತೆ. ನೀನ್ ಬಿಸಿಬೇಳೆ ಬಾತ್ ಮಾಡಿಟ್ರು, ನಾನು ಒಂಚೂರು ಲೇಟಾಗಿ ಬರ್ತೀನಿ. ಯಾಕೆ? ನಾನು ಮೈಸೂರು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೆ. ಬಾರೆ, ನಾನು ತಿಂದಿಲ್ಲ. ನೀನು ತಿಂದಿಲ್ಲ ತಿಂಡಿನಾ? ಹ್ಞೂ ತಿನ್ನಿ, ಮಾಡಿ ತಿಂತಾ ಇರು, ಬರ್ತೀನಿ. ಎಡಿಟ್ ಬೇರೆ ಮಾಡಬೇಕು, ಬಾ. ಎಡಿಟ್ ಮಾಡ್ಬೇಕು, ಬರ್ತೀನಿ. ಒಂಚೂರು ಮನೆ ಕ್ಲೀನ್ ಮಾಡಿ ಬರ್ತೀನಿ ಅಷ್ಟೇ. ಸರಿ ಆಯ್ತು. ನಿಮ್ಮ ಆಡಿಯನ್ಸಿಗೆ ಏನಾದರೂ ಹೇಳಕ್ ಇಷ್ಟಪಡ್ತೀಯಾ? ನಮ್ಮ ಆಡಿಯನ್ಸಿಗ ಗೈಸ್, ಬೆಳಿಗ್ಗೆ ಎದ್ದು ಸೈಕ್ ಮಾಡಿ ಫೋನ್ ಎಲ್ಲ ಕಟ್ ಮಾಡಿ ನನ್ನ ಹತ್ರ ದುಡ್ಡು ಹಾಕ್ಸ್ಕೊಂಡಿದ್ದಾಳೆ. ಎಲ್ರು ಕಾಮೆಂಟ್ ಅಲ್ಲಿ ತಿಳಿಸಿ ದಟ್ ಅವಳು 15,000 5,000 ಬಡ್ಡಿ ಸೇರಿಸಿ 20,000 ನಂಗೆ ವಾಪಸ್ ಕಳ್ಸಕ್ಕೆ ಹೇಳಿ ಅಷ್ಟೇ. ಬಟ್ ಇದಕ್ಕೆ 2 ಪ್ರ್ಯಾಂಕಿಗೂ ಸೇರಿಸಿ ಹೆಂಗ ರಿವೆಂಜ್ ತಗೋತೀನಿ ಅಂತ ಜಸ್ಟ್ ವೇಟ್ ಅಂಡ್ ವಾಚ್. ನಾನು ಇವಾಗ 15,000 ರೂಪಾಯಿ ಕಳ್ಸಿದ್ಲಿಲ್ಲ, 10,000 ರೂಪಾಯಿ ಕಳಿಸ್ತೀನಿ. 5,000 ರೂಪಾಯಿ ಯಾಕೋ ವರ್ಕ್ ಆಗ್ತಾ ಇಲ್ಲ, ಅಂದ್ರೆ ಬರೀ 10,000 ರೂಪಾಯಿ ಮಾತ್ರ ಇರೋದು ಲಿಮಿಟ್, ಆಯ್ತಾ? ಈಗ ಬರ್ತೀನಿ, 4 ಒದೆ ಕೊಟ್ರೆ ಎಲ್ಲ ವರ್ಕ್ ಆಗತ್ತೆ. ಕೊಡಂತೆ, ಬೇಗ ಬಾ. ಸರಿ ಆಯ್ತು, ಬಾಯ್, ಟಾಟಾ. ನಾನು ಕೆಲಸ ಇದೆ. ಸರಿ, ಅಮ್ಮಂಗೆ ಫೋನ್ ಮಾಡಿ. ಇವಾಗ ಮಾಡ್ತೀನಿ, ಬಾಯ್. ಸರಿ ಗೈಸ್, ಆ್ಯಕ್ಚುಲಿ ನಾನು ಕೊಡಲ್ಲ ಅಂತ ಅಂದ್ಕೊಂಡಿದ್ದೆ. 15,000 ರೂಪಾಯಿ ಲಾಸ್ಟಿಗೂ ಕೊಟ್ಟಳು. ಆಮೇಲೆ ಪ್ರ್ಯಾಂಕ್ ಅವಳು ಆದಳು, ನಾನು ಆದೆ. ಆ್ಯಂಡ್ ಎಸ್, ಸಕ್ಸಸ್ಫುಲಿ ಡನ್. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಆ್ಯಂಡ್ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್.